शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। मृत्युंजयाय नीलकंठाय सर्वेश्वराय संभवे श्रीमन्महादेवाय ते नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ओंकारनाद रूप बेनक नमिಸುವ ಸುಮತಿಯ ಕರುಣಿಸು ಬೆನಕ। ಓಂಕಾರನಾದ ರೂಪ ಬೆನಕ ನಮಿಸುವ ಸುಮತಿಯ ಕರುಣಿಸು ಬೆನಕ। ಓಂಕಾರನಾದ ರೂಪ ಬೆನಕ। विघ्नेश्वर महाराज की, पवन पुत्र हनुमान की, उगे मलमालेश्वर स्वामी पाद की। ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಸ್ತೋತ್ರ ಮಾಡಿ ಪೂಜ್ಯ ಗುರುಗಳಾದಂತ ಬೆಳಗೊಳ ನಾರಾಯಣದಾಸನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಮಾತಾಪಿತೃಗಳ ಪಾದ ಸ್ಮರಣೆಯೊಂದಿಗೆ ಕ್ಷೇತ್ರ ದೈವಗಳ ಸ್ಮರಣೆಯೊಂದಿಗೆ ರಾಜ್ಯ ಮಹನೀಯರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಗವನ್ನಾಮ ಸಂಕೀರ್ತನೆ ಈ ಸುಸಂದರ್ಭಕ್ಕೆ ಸ್ವಾಗತವನ್ನು ಕೋರುತ್ತಾ ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಾರೆ ಬಂಧುಗಳೇ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ. ಒಲಿದರೆ ಕೊರಡು ಕೊನರುವುದು, ಬರಡು ಅಯನುವುದು ಅಂತ. ಶಿವನ ಒಲಮೆ ಇದ್ದಾಗ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಣಬಲ, ಜನಬಲ, ಧರ್ಮಬಲ, ದೈವಬಲ ಅಂತಿದೆ. ಹಣ ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಜನ ಜೊತೆಯಲ್ಲಿದ್ರೂ ಕೂಡ ಮನಸ್ಸು ಯಾರ ಕಡೆ ಅಂತ ಗೊತ್ತಾಗೋದಿಲ್ಲ. ಧರ್ಮಬಲ ಇದ್ದಾಗ ದೈವಬಲ ದಕ್ಕತ್ತೆ. ಅದಕ್ಕೆ ಮಹನೀಯರು ಹೇಳ್ತಾರೆ, ಶಿವ ಶಿವ ಎನ್ನುವ ನಾಮವ ಜಪಿಸಲು, ಶಿವ ಶಿವ ಎನ್ನುವ ನಾಮವ ಜಪಿಸಲು ದುರಿತಗಳು ದೂರಾಗುವವು. ಹರಿತು ಶ್ರೀಹರನ ಚರಣವ ಭಜಿಸೆ, ಹರಿತು ಶ್ರೀಹರನ ಚರಣವ ಭಜಿಸೆ, ನೆರೆಮನೆ ಕೈಲಾಸವಾಗುವುದು.
ಶಿವ ಶಿವ ಎನ್ನುವ ನಾಮವ ಜಪಿಸಲು ದುರಿತಗಳು ದೂರ ಆಗುವುದು. ಅರಿತು ಶ್ರೀಹರನ ಪಾದವ ಭಜಿಸನೆ ನೆರಮನೆ ಕೈಲಾಸವಾಗುವುದು. ಅರ್ಥ ಮಾಡಿಕೊಂಡ್ರೆ ಮಾತ್ರ ದೈವ, ನಂಬಿಕೆ ಇದ್ರೆ ಮಾತ್ರ ಭಕ್ತಿ. ಅರ್ಥವಿಲ್ಲ ಅಂದ್ರೆ ದೈವ ಇಲ್ಲ, ನಂಬಿಕೆ ಇಲ್ಲ ಅಂದ್ರೆ ಭಕ್ತಿ ಮಾಡಿ ಪ್ರಯೋಜನ ಇಲ್ಲ. ಆದ್ರಿಂದ ನಂಬು ನಂಬು ಎಲ ಮನವೇ, ನೀ ನಂಬಿ ನೆನೆದರೆ ಅಂಬುಜಾಕ್ಷನುಲಿವ. ನಾವು ನಂಬಿಕೆ ಇಟ್ಟು ಜೀವನ ಮಾಡ್ತಿದ್ದೀವಿ. ಯಾರನ್ನಾದ್ರೂ ನಂಬೇಕಪ್ಪ. ಉದ್ಯೋಗ ನಂಬ ಬದುಕಬೇಕು, ವಾಹನ ನಂಬ ಬದುಕ್ತಿದ್ದಾರೆ, ಮಣ್ಣು ನಂಬಿ ಬದುಕ್ತಾ ಇದ್ದಾರೆ. ಮಾಡೋ ಪ್ರತಿ ಕಾರ್ಯವನ್ನು ಕೂಡ ನಂಬೇ ಬದುಕಬೇಕು. ಆ ನಂಬಿಕೆಯೇ ದೈವ. ಭಕ್ತಿಗೆ ತಳಹದಿಯ ನಂಬಿಕೆ ಆಗ್ತದೆ, ನಂಬಿಕೆ ಸಂತೋಷದ ನಂಬಿಕೆ ಆಗ್ತದೆ. ಆನಂದವಾದಂತ ದೈವವಾಣಿ ಅಮೃತ ಸಮಾನವಾದ ಫಲಗಳನ್ನು ಕೊಡ್ತದೆ. ಅದಕ್ಕೆ ಮನುಷ್ಯನಿಗೆ ಇಹದಲ್ಲಿ ಸುಖ, ಪರದಲ್ಲಿ ಮೋಕ್ಷ ಅಂತ. ಈ ಜಗತ್ತಲ್ಲಿರೋ ತನಕ ಸುಖ ಬೇಡ್ತೇವೆ ನಾವು. ಜಗತ್ ಬಿಟ್ಟು ಹೋಗುವಾಗ ಸುಖ ಅಂತ ಹೇಳೋದಿಲ್ಲ, ಮೋಕ್ಷ. ಮತ್ತೆ ಮರಳಿ ಜಗತ್ತಿಗೆ ಬರದಂತೆ ಭಗವಂತನ ಪಾದದಲ್ಲಿ ಒಂದಾಗ್ತಕ್ಕಂಥದ್ದನ್ನೇ ಮೋಕ್ಷ. ಶಿವನನ್ನು ನಂಬಿದವ ಶಿವದಾಸ. ಈ ದಿವಸ ದೊಂಬಗಾಳೇಶ್ವರ ಸ್ವಾಮಿಯ ಕುಲದೈವ ದೊಂಬಗಾಳೇಶ್ವರ ಸ್ವಾಮಿಯ ಪರಮ ಭಕ್ತರಾಗಿ ತಮ್ಮ ಜೀವಿತಾವಧಿಯನ್ನು ಮುಗಿಸಿ ಸರ್ವೇಶ್ವರನಾದ ಭಗವಂತ ದುರಿತಹರ ಪಾಪಹರ ಭಸ್ಮಾಂಗದರ ಗರಳ ಕಂದರ ನಗಮುಖ ಸುಂದರ ಸುಗಂಕರ ಶುಭಂಕರ ಶಿವ ಆ ಭಗವಂತನ ಪಾದಾರವಿಂದವನ್ನ ಭೂತನ ವಸೂರು ಗ್ರಾಮದ ಸಣ್ಣೇಗೌಡರು ಸೇರ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರಿ ಈ ಒಂದು ವೇದಿಕೆಯ ಮೂಲಕ ಭಕ್ತಿಯ ನಮನ, ಶಿವಕಥಾ ಸ್ಮರಣೆ, ಶಿವಪಂಚಾಕ್ಷರಿ ಮಹಿಮೆ ಅಥವಾ ರಾಜಶೇಖರ ವಿಲಾಸ ಎಂಬ ಶಿವಕಥೆಯನ್ನ ನಿರೂಪಣೆಗೈಯುತ್ತ ಅವರಿಗೆ ಸದ್ಗತಿಯನ್ನು ಕೋರುವ ಮೂಲಕ ನಾವು ನೀವೆಲ್ಲರೂ ಭಗವತ್ ಕೃಪೆಗೆ ಪಾತ್ರರಾಗೋಣ ಎಂದ ಮೇಲೆ ಜ್ಞಾನಿಗಳು ಯಾವ ರೀತಿ ಕಥೆ ನಿರೂಪಣೆ ಮಾಡ್ತಿದ್ದಾರೆ. ಭರತ ಭುವಿಯಳು ಮೆರೆಯುವ ಪುರವದು ಧರ್ಮಾವತಿ ಎನ್ನುವ ನಗರವುದ ಅಮರಾವತಿ ಎಂದದಿ ದಾಸೋಬಿಪ ಅಮರಾವತಿ ಎಂದದಿ ದಾಸೋಬಿಪ ನಗರವದು ಕೇಳೋ ನಂಬ ಸದಾಶಿವ ನಂಬ ಸದಾಶಿವ ನಂಬ ಸದಾಶಿವ ಸಾಂಬ ಶಿವ. ಭರತ ಭುವಿಯಲ್ಲಿ ಪ್ರಸಿದ್ಧವಾಗಿ ಮೆರೆಯುತ್ತಿರುವ ಒಂದು ನಗರ, ಅದು ಧರ್ಮಾವತಿ ಎನ್ನುವ ನಗರ. ಚೋಳಮಂಡಲದ ರಾಜಧಾನಿ ಧರ್ಮಾವತಿ ಎಂಬ ನಗರ. ಆ ಧರ್ಮಾವತಿ ನಗರ ಸದಾಕಾಲ ಸುಭಿಕ್ಷತೆಯಿಂದ ಕೂಡಿದೆ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಿದೆ.
ಸಂದರ್ಭೋಚಿತವಾಗಿ ಹೋಮ ಹವನ ಯಾಗ ಯಜ್ಞಾದಿಗಳಾಗ್ತಿದ್ದಾವೆ. ಯಾವುದಕ್ಕೆ? ಆಳುವ ದೊರೆ, ಅದನ್ನಾಳುವ ದೊರೆ ಧರ್ಮಿಷ್ಠನು, ಸತ್ಯವಂತನು, ಸದಾಚಾರ ಸಂಪನ್ನನು, ಸುಗುಣಗಳ ಮಣಿ, ಅವನೇ ಸತ್ಯೇಂದ್ರ ಚೋಳ ಮಹಾರಾಜ. ಸತ್ಯೇಂದ್ರ ಚೋಳ ಮಹಾರಾಜ, ಆತನ ಪತ್ನಿ ಅಮೃತದಂತ ಗುಣವುಳ್ಳವಳು, ಆಕೆಯ ನಾಮಾಂಕಿತ ಅಮೃತಮತಿ. ಎಷ್ಟು ಚಂದವಾಗಿದೆ ನೋಡಿ ಹೆಸರು, ಸತ್ಯೇಂದ್ರ ಚೋಳ. ಪತ್ನಿಯ ಹೆಸರು ಅಮೃತಮತಿ, ನಗರದ ಹೆಸರು ಧರ್ಮಾವತಿ ಎಂಬ ನಗರ. ಯಾರ್ದಾದ್ರೂ ಹೆಸರು ಕೇಳಿದ್ರೆ ಮನಸ್ಸಿಗೆ ಸಂತೋಷವಾಗಬೇಕು. ಮಹಾದೇವ ಅಂದ್ರೆ ಮನಕಾನಂದ, ಉಮಾಶಂಕರ ಅಂದ್ರೆ ಉಮೆಯ ಪತಿ ಆತ, ಆ ಸೌಮ್ಯ ನಾಯಕಿಯ ಪತಿ ಆತ. ಉಮಾಶಂಕರ ಅಂದ್ರೆ ಉಮೆಯ ಪತಿ ಉಮಾಶಂಕರ. ನವೀನ ಕುಮಾರ ಅಂದ್ರೆ ವಸತನ, ಸದಾ ವಸತನಕ್ಕೆ ತುಡಿತ, ಹೊಸ ಹೊಸ ಅನ್ವೇಷಣೆಗಳು. ಸಂಪತ್ ಕುಮಾರ, ಹೆಸರು ಕೇಳಿದ್ರೆ ಸಾಕು ಸಂಪತ್ತು ಅಂತ, ಹೆಚ್ಚಿಗೆ ಮಾತಾಡಿದ್ರೆ ಆಪತ್ತು. ಆ ಪುಣ್ಯಾತ್ಮನ ಹತ್ರ ಹೆಸರಷ್ಟೇ ಸಂಪತ್ತು. ಹಂಗಿರ್ಬೇಕಲ್ವ ಹೆಸರು? ಕತೆ ಪ್ರಾರಂಭದ ಹೆಸರು ಕೇಳ್ಬಿಟ್ರೆ ಸಂತೋಷ ಆಗ್ತದೆ. ಧರ್ಮಾವತಿ ನಗರ, ಸತ್ಯೇಂದ್ರ ಚೋಳ, ಅಮೃತಮತಿ. ಮಂತ್ರಿ ಇದ್ರು, ಅವರ ಹೆಸರು ಪತಿಮೋಹಿ ಅಂತ. ಪತಿತ ಪಾವನಾದ ಪರಮೇಶ್ವರನಲ್ಲಿ ಸದಾಕಾಲ ಧ್ಯಾನ ಮಾಡೋದ್ರಿಂದ ಅವರಿಗೆ ಪತಿಮೋಹಿ ಅಂತ ಹೆಸರು. ಈ ಹೆಸರುಗಳಿಗೆ ಕೇಳಿದಾಗ ಅನ್ನಿಸ್ತದೆ, ನಾವ್ ಯಾಕೆ ಹೊಸ ಹೆಸರು ಅಂತ ಅನ್ವೇಷಣೆ ಮಾಡಿ ಮಾಡಿ ಸಾಕಾಗ್ತಿದ್ದೀವಿ. ಒಳ್ಳೆ ಹೆಸರುಗಳೆಲ್ಲ ಇದ್ವಲ್ಲ, ದೊಡ್ಡ ಒಂಬಾಳಮ್ಮ, ಚಿಕ್ಕ ಒಂಬಾಳಮ್ಮ, ದೊಡ್ಡ ಪುಟ್ಟೇಗೌಡ, ಚಿಕ್ಕ ಪುಟ್ಟೇಗೌಡ, ಎಂತೆಂತ ಹೆಸರುಗಳು. ಸ್ವಲ್ಪ ಸ್ವಲ್ಪ ಕಾಲ ಮುಂದುವರೆದು 3 ಅಕ್ಷರಕ್ಕೆ ಬಂತು. ಕಾಳಣ್ಣ, ಬೋಳಣ್ಣ, ಶಿವಣ್ಣ, ತಿಮ್ಮಣ್ಣ, ಗೌರಮ್ಮ, ಚಿಕ್ಕಮ್ಮ, ಕಾಳಮ್ಮ ಅಂತ ಬಂತು. ಈಗ ಕಾಲ ಇನ್ನೂ ಮುಂದುವರೆದು ಬಿಟ್ಟಿದೆ. ಈಗ ಶ್ರಾವ್ಯ, ನವ್ಯ, ಕಾವ್ಯ, ಸೌಮ್ಯ ಅಂತೆಲ್ಲ ಬಂದಿದೆ. ಇನ್ನೂ ಸ್ವಲ್ಪ ಮುಂದೆ ಇನ್ನೊಂದು 2025ನೇ ಇಸ್ವಿ ಬಂದ್ಬಿಟ್ರೆ ಒಂದೇ ಅಕ್ಷರ ಮಾದೇವು. ಕ, ಕೋ, ಕಂ, ಕಹ ಅಂದ್ರು ಅಂದ್ರೆ ಹೆಸರಿನ ವ್ಯಾಮೋಹ ಆಯಿತು. ನಾಮಾಂಕಿತದಲ್ಲಿ ಭಗವಂತನ ಕಾಣಬೇಕು ಅನ್ನುವಂತ ಯೋಗ ಇಲ್ಲ ನಮಗೆ. ಹಾಗೆಯೇ ಆ ಮಹಾನುಭಾವನಾದಂಥ ಸತ್ಯೇಂದ್ರ ಚೋಳ ಮಹಾರಾಜ, ಪತಿಯ ಮಂತ್ರಿವರ್ಯನಾದಂಥ ಪತಿಮೋಹಿ. ಅಲ್ಲ, ಅಂತ ಸತ್ಯೇಂದ್ರ ಚೋಳ ಮಹಾರಾಜ ಮತ್ತು ಪತ್ನಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟಿದ್ದಾನೆ ಭಗವಂತ, ಸಕಲವನ್ನು ನೀಡಿದ್ದಾನೆ. ಸುಂದರವಾದ ನಾಡು, ಅಭೇದ್ಯವಾದ ಕೋಟೆ, ಭಂಡಾರದ ತುಂಬ ಮುತ್ತು ರತ್ನ ವಜ್ರ ವೈಡೂರ್ಯ ಪಚ್ಚೆ ಗೋಮೇದಿಕ ಅಬಳಗಳು, ಚತುರಂಗ ಬಲದ ಸೇನೆ, ಬುದ್ಧಿವಂತನಾದ ಪತಿಮೋಹಿ ಮಂತ್ರಿ, ಎಲ್ಲವನ್ನಿತ್ತ ಭಗವಂತ ಒಂದೇ ಒಂದು ಕೊರತೆ ಇತ್ತಿದ್ದಾನೆ. ಮಕ್ಕಳಿಲ್ಲ, ಮಕ್ಕಳಿಲ್ಲ, ಮಕ್ಕಳಿಲ್ಲ ಎಂಬ ಕೊರಗು ಸತ್ಯೇಂದ್ರ ಚೋಳ ಅಮೃತಮತಿಯನ್ನು ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅವರ ಅರಮನೆಗೆ ಸಿದ್ಧಗಣ ಶಿವಾಚಾರ್ಯ ಮುನಿಗಳು ಬರ್ತಾ ಇದ್ದಾರೆ. ಶಿವಸ್ಮರಣೆ ಮಾಡ್ತಾ ಬರ್ತಾ ಇದ್ದಾರೆ, ಶಿವನಾಮಾಂಕಿತವನ್ನು ಆಡ್ತಾ ಬರ್ತಾ ಇದ್ದಾರೆ, ಪರಮಾತ್ಮನ ಧ್ಯಾನ ಮಾಡ್ತಾ ಬರ್ತಿದ್ದಾರೆ. ಹೇ ವಿಶ್ವನಾಥ ದೇವಾ, ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ, ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ, ಈ ಲೋಕವೇ ಶಿವಲೋಕವೆನಿಸಲಿ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ.
ಭಕ್ತಿಯ ನಿಲಯವಾಗಲಿ, ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ, ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ, ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ. ಶಿವ 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 ನಿಲಯಕ್ಕೆ ನಾಂದಿಯಾಗಲಿ, ಈ ಲೋಕವೇ ಶಿವಲೋಕವೆಂದಲಿ. ಅರಮನೆಗೆ ಬರ್ತಿದ್ದಾರೆ ಗುರುಗಳು. ಯಾರು? ಸಿದ್ಧಗಣ ಶಿವಾಚಾರ್ಯರು. ಬಂದ ಪೂಜ್ಯ ಗುರುಗಳನ್ನ ಕರೆತಂದು ಕುಳ್ಳಿರಿಸಿ ಪಾದ ಪೂಜೆ ಮಾಡಿ ಅರ್ಘ್ಯ ಪಾದ್ಯಗಳಿಂದ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಎಂಬ ಸ್ತುತಿಯ ಅನುಸಾರವಾಗಿ ಗುರುಗಳಲ್ಲೇ ತ್ರಿಮೂರ್ತಿಗಳನ್ನ ಕಂಡು ಗುರುಗಳ ಮುಂದೆ ವಿಧೇಯನಾಗಿ ನಿಂತ ಸತ್ಯೇಂದ್ರ ಚೋಳ ಅಮೃತಮತಿ ಪಾದ ತೊಳೆದ ಪನ್ನೀರಿನೊಟ್ಟಿಗೆ ತಮ್ಮ ಕಣ್ಣೀರನ್ನ ಬೆರೆಸಿದ್ದಾರೆ. ಗುರುಗಳು ಕೇಳ್ತಿದ್ದಾರೆ, ಸತ್ಯೇಂದ್ರ ಚೋಳ ಏನಪ್ಪ ಕರೆತಂದು ಪ್ರೀತಿಯಿಂದ ಪೂಜೆ ಮಾಡಿ ಕಣ್ಣೀರಿಡ್ತಿದ್ಯಲ್ಲಪ್ಪ, ಏನು ಕಾರಣ? ಸತ್ಯೇಂದ್ರ ಚೋಳ ಹೇಳ್ತಿದ್ದಾನೆ, ಪೂಜ್ಯರೇ, ನೀವು ಬಂದಾಗಲೆಲ್ಲ ದುಃಖದ ವಿಚಾರಗಳನ್ನ ಮುಟ್ಟಿಸಿ ನಿಮ್ಮ ಮನೋಹಿಸುವ ಮಾತನಾಡಿ ಪ್ರಯೋಜನವಿಲ್ಲ. ದಯಮಾಡಿ ನನ್ನ ಅರಮನೆಯಲ್ಲಿರಿ, ನನ್ನ ಸತ್ಕಾರ ಸ್ವೀಕಾರ ಮಾಡಿ. ಗುರುಗಳು ಹೇಳ್ತಿದ್ದಾರಪ್ಪ, ನೀನು ದುಃಖಿತನಾಗಿ ಮಾಡೋ ಪೂಜೆಯಿಂದ ಏನು ಪ್ರಯೋಜನ? ಅತಿಥಿ ಸತ್ಕಾರವೆಂದರೆ ಮನಪೂರ್ವಕವಾಗಿ ಮಾಡಬೇಕು. ನೀನು ದುಃಖ ಮಾಡ್ತಿದ್ರೆ ನಿನ್ನಿಂದ ಸತ್ಕಾರ ಪಡೆದು ನನಗೆ ಸಂತೋಷವಾಗುವುದು ಬೇಡವೇ? ಅಯ್ಯ ಹೇಳು, ಸಕಲವನ್ನು ಕೊಟ್ಟಿದ್ದಾನೆ ಶಿವ ನಿನಗೆ, ಎಲ್ಲ ಕೊಟ್ಟಿದ್ರು ದುಃಖವೇನೋ? ಅದಕ್ಕೆ ಸತ್ಯೇಂದ್ರ ಚೋಳ ಹೇಳ್ತಿದ್ದಾನೆ, ಅರಮನೆಗಿದ್ದೊಡೇನು ಅಂಬೆಗಾಲಿಡುವ ಮಗನಿಲ್ಲ, ಅಷ್ಟೈಶ್ವರ್ಯವಿದ್ದರೇನು ಅಪ್ಪ ಎನ್ನುವ ಕಂದನಿಲ್ಲ, ಯಾವ ಸಿರಿಯಿದ್ದೊಡೇನು ಮಕ್ಕಳಿಲ್ಲದ ಎಲ್ಲ ನಾಡು ಬರಿದಾಯಿತೆ. ಗುರುವರ್ಯ, ಅಂಬೆಗಾಲಿಡುವ ಕಂದನಿಲ್ಲದ ಅರಮನೆ ಶೂನ್ಯದಂತೆ ಕಾಣುತ್ತಿದೆ. ಮುತ್ತುರತ್ನ ವಜ್ರ ವೈಡೂರ್ಯಗಳು ತುಂಬಿ ತುಳುಕಾಡುತ್ತಿದೆ ಅರಮನೆಯ ಭಂಡಾರದಲ್ಲಿ. ಆದರದೆಂದು ಅಪ್ಪ ಎನ್ನುವುದಿಲ್ಲ. ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ಅಪ್ಪ ಎನ್ನುವ ಕಂದನೊಂದು ಬೇಕು. ಸ್ವಾಮಿ, ಯಾವ ಜನ್ಮದಲ್ಲಿ ಏನು ಕರ್ಮವೆಸಗಿದನೋ ಶಿವಾನುಗ್ರಹವಾಗಲಿಲ್ಲ, ಶಿವ ಕಣ್ತೆರೆಯಲಿಲ್ಲ, ನನಗೆ ಮಕ್ಕಳ ಫಲ ನೀಡಲಿಲ್ಲ. ಗುರುಗಳು ಹೇಳ್ತಿದ್ದಾರಪ್ಪ, ಮೃತ್ಯುಂಜಯನಾದ ಶಂಕರನ್ನು ಕೊಡುವ ದಾತನು ಕೊಡ್ತಾನೆ ಭಗವಂತ. ನೀನು ಈ 9 ದಿನಗಳ ಒಂದು ವ್ರತ ಮಾಡು, ತದೇಕ ಚಿತ್ತನಾಗಿ ಶಿವಸ್ತುತಿಯನ್ನ ಕೇಳು. ನಾನು ಹೇಳ್ತೇನೆ, ನೀನು ಕೇಳು. ಧ್ಯಾನವಲ್ಲದೆ ಭಗವಂತ ಮತ್ತೊಂದಕ್ಕೆ ಒಲಿಯೋದಿಲ್ಲ. ಭಗವಂತನ ಧ್ಯಾನ ಮಾಡು. ಹಾಗೆ ಆಗ್ಲಿ ಗುರುಗಳೇ. ಸಿದ್ಧನಾಗ್ಬಿಟ್ಟಿದ್ದಾನೆ ನೋಡಿ. ಭಗವಂತ ಒಲಿಯೋದು ಧ್ಯಾನಕ್ಕೆ. ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಶಿವ ಸಮಾನ ಧಾತ ನಹಿ, ರಾಮ ಸಮಾನ ನಾಮ ನಹಿ, ಜೂಟ್ ಸಮಾನ ಪಾಪ ನಹಿ, ಕಾಶಿ ಸಮಾನ ಕ್ಷೇತ್ರ ನಹಿ, ಮಾತಾ ಪಿತೃ ಸಮಾನ ದೈವ ನಹಿ ಅಂತ. ಶಿವನಿಗೆ ಸಮನಾದ ದಾತನಿಲ್ಲ, ರಾಮನಿಗೆ ಸಮನಾದ ನಾಮವಿಲ್ಲ, ಸುಳ್ಳಿಗೆ ಸಮನಾದ ಕರ್ಮವಿಲ್ಲ. ಯಾವುದದು ಸುಳ್ಳು? ಒಂದು ಕುಟುಂಬವನ್ನು ಹಾಳು ಮಾಡಲಿಕ್ಕೆ, ಈ ಸಮಾಜವನ್ನು ಒಡೆದು ಓಳು ಮಾಡಲಿಕ್ಕೆ, ಗ್ರಾಮದ ಸಾಮರಸ್ಯ ಕೆಡಿಸ್ಲಿಕ್ಕೆ ಹೇಳುವಂತ ಸುಳ್ಳು ಇದೆಯಲ್ಲ, ಅದು ಪಾಪಲೇಪನ. ಕೆಲವು ಸಲ ಅಸತ್ಯ ಹೇಳಬೇಕಾಗಿ ಬರ್ತದೆ. ನೊಂದಿರೋ ಮನಸ್ಸಿಗೆ ಸಮಾಧಾನ ಹೇಳುವಾಗ ಅವ್ರು ನಗಲಿ ಅಂತ ಏನಾದ್ರು ಹೇಳ್ತಾರೆ, ಅಸತ್ಯ ಅದು. ಅದ್ರ ಉದ್ದೇಶ ಕೆಟ್ಟದ್ದಲ್ಲ. ಮಗ ಅಪಘಾತ ಆಗವನೇ, ಬೂತ್ನೋಸೂರೋನಲ್ಲ, ಆಕ್ಸಿಡೆಂಟ್ ಆಗ್ಬಿಟ್ಟದೆ ಮಂಡ್ಯದಲ್ಲಿ. ಆಸ್ಪತ್ರೆಗೆ ಹಾಕೊಂಡು ಜೊತೆ ಹುಡುಗರೆಲ್ಲ ಕಾಯ್ಕ ನಿಂತವ್ರೆ. ಪಾಪ ಅವ್ರ ತಾಯಿ ಅಳ್ತಾ ಕುಂತವಳು ಮನೆ ಬಾಗ್ಲಲ್ಲಿ. ಫೋನ್ ಮಾಡ್ರಪ್ಪ, ನನ್ನ ಮಗನಿಗೇನಾಯ್ತು ನೋಡ್ರು, ಫೋನ್ ಮಾಡ್ರು ಅಂತಾಳ ಆ ತಾಯಿ. ಜೊತೆಲಿರೋ ಗೆಳೆಯಂಗೆ ಫೋನ್ ಮಾಡ್ತಾರೆ. ಡಾಕ್ಟರ್ ಆಗ್ತಾನೆ ಬಂದು ಹೇಳ್ಬಿಟ್ಟು ಹೋಗೋರೆ, ಬದುಕುದಿಲ್ಲ ಕಣೆ ಇವನು, ಬದುಕುವುದೇ ಇಲ್ಲ ಅಂತಾರೆ.
ಈ ತಾಯಿ ಫೋನ್ ಮಾಡಿ ಕೇಳ್ತಾಳೆ, ಅಪ್ಪ ನನ್ನ ಮಗ ಹೆಂಗವನು ಕೇಳಿದ್ಲಿ ತಾಯಿ. ಅದಕ್ಕೆ ಅವನೇನು ಹೇಳ್ತಾನೆ, ಈಗ ತಾನೇ ಡಾಕ್ಟರ್ ಹೇಳವ್ರೆ ಈಗ ಸತ್ತೇ ಸಾಯ್ತಾನೆ ಅಂತ ಯಾವ ಕಠಿಣ ಹೃದಯದವನು ಹೇಳಲ್ಲ. ಒಂದು ಸುಳ್ಳು ಹೇಳ್ತಾನೆ, ಚೆನ್ನಾಗವನೇ ಊಟ ಮಾಡಿ ನೀನು ಕರ್ಕೊಂಬರ್ತೀನಿ ಅಂತ. ಆ ಸುಳ್ಳಲ್ಲ ಕರ್ಮ. ಒಂದು ಮನ್ಸೋಡಿ ಕೇಳ್ತಾರಲ್ಲ ಸುಳ್ಳು, ಅದು ಕರ್ಮ. ನಮ್ಮ ಗುರುಗಳೊಂದು ಕತೆ ಹೇಳ್ತಿದ್ರು, 101 ಸುಳ್ಳು ಅಂತ ಒಬ್ಬಿದ್ನಂತೆ. ಅವನ ಕೆಲಸ ಏನು ಅಂದ್ರೆ ಬೆಳಕಾಯ್ತಾರೆ ಸುಳ್ಳು ಹೇಳೋದು. ಹೆಂಡತಿ ಜೊತೆ ಸುಳ್ಳು, ಮಕ್ಳ ಜೊತೆ ಸುಳ್ಳು, ಊರವ್ರ ಜೊತೆ ಸುಳ್ಳು, ಬರೀ ಸುಳ್ಳೆ. ಎಲ್ಲ 101 ಸುಳ್ಳು ಅಂತ ಕಟ್ಬಿಟ್ರು ಅವನ ಹೆಸರು. ಆ ಪುಣ್ಯಾತ್ಮನಿಗೆ ನಾಚಿಕೆ ಆಗ್ಲಿಲ್ಲ, ಹಂಗಂದ್ರಲ್ಲ ಅಂತ. ನನ್ನಂಗೆ ಅವನ ಯಾವನೇ ಸುಳ್ಳು ಹೇಳೋನು ಅಂದ. ಅವನ್ಯಾರು ಅಂದ, ದಡ್ಡ ನೀನು ಯಾವ ಸುಳ್ಳು ಹೇಳುದು, ಗೊರವಾಲೆಲ್ಲೊಬ್ಬ 1001 ಸುಳ್ಳು ಅಂತ ಅವನೇ ಅಂದ. ಹೌದಾ, ಅವನ್ಯಾರಪ್ಪ, ಅವ್ನು ನನ್ನ ಮೀರ್ಸೋನು ಗೊರವಾಲೇನು, ನೋಡ್ಕೊಂಡೆ ಬಂದ್ಬಿಡ್ತೀನಿ ಅಂತ ಸ್ಕೂಟರ್ ತಗೊಂಡು ಹೊಟ್ಟೆ ಬೂಟ ಮಾದೇವಣ್ಣ. ಊರ್ ಬಸ್ ಸ್ಟ್ಯಾಂಡು 4 ಹುಡುಗರು ಗೋಲಿ ಆಡ್ತಿದ್ದು. ಅಲ್ಲಿ ಸ್ಕೂಟರ್ ನಿಲ್ಸ್ಬಿಟ್ಟೆ, ಮಗೋ ಬಾಯ್ಲೆ ಅಂತ. ಒಬ್ಬ ಬಿಡು ಅಂತ ಓಡ್ ಬಂದ್ಬಿಟ್ಟ. ಏನಣ್ಣ ಅಂದ. ಈ ಊರೊಳಗೊಬ್ಬ 1001 ಸುಳ್ಳು ಅಂತಿದ್ದಾನಂತೆ, ಅವನ್ಯಾರು ಅಂದ. ನಮ್ಮ ಅಪ್ಪನೇಕನ್ ಹೇಳಪ್ಪ, ನಾನೇ ಅವನ ಮಗ ಅಂದ. ಪರವಾಗಿಲ್ಲ, ಮಗನೇ ಸಿಗ್ಬಿಟ್ನಲ್ಲ. ಎಲ್ಲ ನಿಮ್ಮಪ್ಪ ಅಂದ. ನಮ್ಮ ಅಪ್ಪನ, ಅಯ್ಯೋ ಸಂಬುನಹಳ್ಳಿಯವ್ರು ಕರ್ಕೋಗವ್ರೆ ಅಂದ. ಯಾಕೆ ಅಂದ. ಅಯ್ಯೋ ಅದೊಂದು ದೊಡ್ಡ ಕತೆ ಅಂದ ಮಗ. ಏನ್ ದೊಡ್ಡ ಕತೆ ಹೇಳು. ಸಂಬುನಹಳ್ಳಿಗೆ ಮಳುತ್ತಿರ್ಲ್ವಂತೆ, ಇಡೀ ಊರ್ ಜನವೆಲ್ಲ ಗುಂಪು ಕಟ್ಕೊಂಡೆ ನ್ಯಾಯ ತೀರ್ಮಾನ ಮಾಡಿ ಸತ್ವಂತ ಅವನ ಒಬ್ಬನೇ 1001 ಸುಳ್ಳು ಅಂತ ಬಂದು ಹುಡುಕ ನಿಂತ್ಬಿಟ್ರು. ಅಣ್ಣ ನಮ್ಮ ಅಪ್ಪನ ಜೀವ ತಿಂದ್ಬಿಟ್ರು. ನೀ ಬಂದು ಪಾದ ಮಡಗು ಮಾಡೋಯ್ತದೆ, ನೀ ಬಂದು ಪಾದ ಮಡಗು ಮಾಡೋಯ್ತದೆ ನಿಂತ್ಬಿಟ್ರು ಕಣ. ಏನು ಅವ್ರು ಬಲವಂತಕ್ಕೆ ಒಪ್ಕೊಂಡು ನಮ್ಮ ಅಪ್ಪ ಹೋಗಿ ಎಲ್ರ ಮಲ್ವ ಒಂದು ಏಣಿ ತರಿಸ್ಬಿಟ್ಟು ಒಂದು ಕಾಲು ಕಟ್ಬಿಟ್ಟು ಆಕಾಶಕ್ಕೆ ಹಾಕೊಂಡ್ ಬರ್ಜಿ ತಗ ಚೂರ್ಬಿಟ್ನಂತೆ ಕಣಣ್ಣ. ಏನು ಆನೆ ಕಾಲಂಗೆ ಆತ್ರ ಮಳೆ ದಬಾ ದಮ್ಮನ್ ಸುರಿದ್ಬಿಟ್ಟು ಸಮುನಳ್ಳಿ ಬೀದಿ ಎಲ್ಲ ಒಂದೇ ಆಯ್ತಾ ಇದಾವಂತೆ ಕೊಚ್ಕೊಂಡು ಹೋಗಿ. ಅದಕ್ಕೆ ರಾತ್ರಿ ಬಂದು ನಿಂದ ಅಮ್ಮಯ್ಯ ನಿಲ್ಸ್ಬಿಡ್ಬಾಪ ಅಂದ್ರು. ಅದಕ್ಕೆ ರಾತ್ರಿ 2 ಗಂಟೆ ರಾತ್ರಿಯಲ್ಲಿ ಉತ್ತದ ಮಣ್ಣು ತಕ ಮೆತ್ತಕ್ಕೆ ಹೋಗವನೇ ಅಂದ. ಇವನು ಅನ್ಕೊಂಡ, ಊರ ಹಬ್ಬ ಹಾಕ್ಲಲ್ಲಿ ಮಗನೇ ಈ ಪಟ್ಟಿ ಸುಳ್ಳು, ಇನ್ನು ಅವ್ನ ಗ್ಯಾರಂಟಿ 1000 ಅಲ್ಲ 1,00,000 ಸುಳ್ಳೆ ಬಿಡು ಗ್ಯಾರಂಟಿ ಅಂತ. ವಿನೋದ್ ಕೇಳಿದ ಕತೆ ಇದು. ನಿಮ್ಮ ಮುಖದಲ್ಲಿ ನಗು ನೋಡಬೇಕು ಅನ್ನೋ ಆಸೆಗೆ ದಾಸರು. ಅದಕ್ಕೆ ಜೂಟ್ ಸಮಾನ ಪಾಪ ನಹಿ, ಕಾಶಿ ಸಮಾನ ಕ್ಷೇತ್ರ ನಹಿ. ಅದಕ್ಕೆ ಶಿವ ದಾತ, ಕೊಡುವ ದಾತ ಶಿವ. ಅಂತ ದಾತನನ್ನ ಸ್ಮರಣೆ ಕೇಳು ಅಂತೇಳಿ ಸಿದ್ಧಗಣ ಶಿವಾಚಾರ್ಯರು ಆತನಿಗೆ ಶಿವಸ್ತುತಿಯನ್ನು ಹೇಳ್ತಿದ್ದಾರೆ. ಅಮೃತಮತಿ ಮತ್ತು ಸತ್ಯೇಂದ್ರ ಚೋಳ ಸುಚಿರ್ಭೂರ್ತರಾಗಿ ಕುಳಿತಿದ್ದಾರೆ. ಶಿವಸ್ತುತಿಯನ್ನು ತಾ ಪಾಡಿದನು ಶಿವಾಚಾರ್ಯನು ಮುದದಿಲ್ಲ. ಶಿವಸ್ತುತಿಯನ್ನು ತಾ ಪಾಡಿದನಯ್ಯ ಶಿವಾಚಾರ್ಯನು ಮುದದಿಲ್ಲ. ಆನಂದದಿಲ್ಲದಲ್ಲಿ ದಂಪತಿಗಳು ತಾ ಹೇಳಿದರಯ್ಯ ಒಲವಿಲ್ಲ. ನಾಗೇಂದ್ರ ಹರನ ಭಸ್ಮಾಂಗಧರನ ತಾಂಡವೇಶ್ವರನ ಬೊಮ್ಮಲಿಂಗೇಶನ ತುತಿಯ ಬೇಳಲು ಮುದದಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಾಗೇಂದ್ರ ಹಾರಾಯ, ಓಂ ಭಸ್ಮಾಂಗಧರಾಯ, ಓಂ ಸಲೀಲ ಮಂದಾರ ಸಲೀಲಾಯ, ಗೌರಿ ವದನಾಭ್ಯ ವಸಿಷ್ಠ ಕುಂಭೋದ್ಭವ ನೀಲಕಂಠ ಮೃತ್ಯುಂಜಯ ಶಂಕರ ಅಭಯಂಕರ ರುದ್ರ ಮಹರುದ್ರ ವೀರಭದ್ರ. ಓಂ ನಮಃ ಶಿವಾಯ. 9 ದಿನಗಳ ತನಕ ತದೇಕ ಚಿತ್ತರಾಗಿ ಶಿವಧ್ಯಾನ ಮಾಡ್ತಾ ಇದ್ದಾರೆ, ಶಿವಸ್ತುತಿಯನ್ನು ಮಾಡ್ತಿದ್ದಾರೆ. ತದೇಕ ಚಿತ್ತರಾಗಿ ದಂಪತಿಗಳಿಬ್ಬರು ಋತನಿಷ್ಠರಾಗಿ ಯಾವಾಗ ಶಿವಧ್ಯಾನ ಕೇಳಿದರೋ ಒಲಮೆಯಾಯಿತು. ಪರಮಾತ್ಮ ಗಂಗಾಧರನ ಕೃಪೆಯಾಯಿತು. ಕೃಪೆ ಮಾಡಿದ ಶಿವವರ ನೀಡಿದ. ಕೃಪೆ ಮಾಡಿದ ಶಿವವರ ನೀಡಿದ. ನಗಮುಖ ಸುಂದರ ಕರಳ ಕಲ್ದರ ಮಹದೇವ
ಪರಮೇಶ್ವರ ಶ್ರೀನಾಗಲಿಂಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಗವಂತನ ಕೃಪೆ ಆಗಬೇಕು. ಆ ಭಗವಂತ ಕೃಪೆ ಮಾಡ್ತಾ ಇದ್ದಾನೆ. ಆದರೆ ಸಂಚಿತ ಪಾಪ ಬಂದಿದೆ ಸತ್ಯೇಂದ್ರ ಚೋಳನಿಗೆ. ಪೂರ್ವ ಜನ್ಮದ ಕರ್ಮ ಬಂದಿದೆ ಸತ್ಯೇಂದ್ರ ಚೋಳನಿಗೆ. ಯಾವುದಾ ಕರ್ಮ? ಬಾಲಗೃಹರಿಷ್ಠ. ಯಾವುದೋ ಜನ್ಮದಲ್ಲಿ ಶಿಶು ಹತ್ಯೆ ಮಾಡಿದ ಪಾಪ. ಗುರುಗಳು ಹೇಳ್ತಿದ್ದಾರಪ್ಪ, ಶಿವನು ಅನುಗ್ರಹ ಮಾಡೋದು ಖಚಿತ, ಆದರೆ ಅದಕ್ಕೆ ಮೊದಲು ನೀನು ಶಿಶು ಹತ್ಯಾ ದೋಷದಿಂದ ದೂರ ಆಗಬೇಕು ಅಂದ್ರೆ ಮತ್ತೊಂದು ಮಗುವನ್ನು ತಂದು ಸಾಕಬೇಕು. ಪರ ಮಗುವನ್ನು ಕೊಂದ ಕರ್ಮ ಕಳೆದ ಜನ್ಮದಲ್ಲಿ, ಅದಕ್ಕೆ ಈ ಜನ್ಮದಲ್ಲಿ ಕಾಡ್ತಿದೆ ನಿನ್ನನ್ನ. ಏನು ಮಾಡ್ಲಿ ಗುರುವರ್ಯ? ಸನಿಹದಲ್ಲೇ ಇದ್ದಂತ ಆಪ್ತರೊಬ್ಬರು ಹೇಳ್ತಿದ್ದಾರೆ, ಅಯ್ಯ ಸತ್ಯೇಂದ್ರ ಚೋಳ ಮಹಾರಾಜ, ಈ ರಾಜ್ಯದ ಮಂತ್ರಿಯು ನಿನ್ನ ಪರಮ ಮಿತ್ರನೂ ಆದಂತ ಪತಿಮೋಹಿಗೆ ಸುಂದರವಾದ ಗಂಡು ಮಗುವೊಂದು ಜನಿಸಿದೆ. ನೀನೇತಕ್ಕೆ ಆ ಮಗುವನ್ನು ದತ್ತು ತೆಗೆದುಕೊಳ್ಳಬಾರದು? ಆ ಮಗುವನ್ನು ಸಾಕಿದರೆ ನಂತರ ನಿನಗೆ ಸಂತಾನ ಫಲವಾಗಬಹುದು ಅಂದಾಗ ಒಪ್ಪಿದಂತ ಸತ್ಯೇಂದ್ರ ಚೋಳ ಪತಿಮೋಹಿ ಮಂತ್ರಿಯ ಮಗನನ್ನ ದತ್ತಗ ತೆಗೆದುಕೊಂಡ. ಆ ಸುಂದರವಾದ ಪುಟ್ಟ ಕಂದನನ್ನ ಅರಮನೆಗೆ ಕರೆತಂದ. ತನ್ನ ಆ ರಾಜಪುಯೋರ್ತರನ್ನೆಲ್ಲ ಒಟ್ಟುಗೂಡಿಸಿ ಆ ಮಗುವಿಗೊಂದು ಸೊಗಸಾದ ಹೆಸರಿಡಬೇಕು. ಏನಂತ? ಮಿತವಚನ. ಮಿತವಚನ. ಮಿತವಚನ ಅಂದ್ರೆ ಕೇವಲ ಕಡಿಮೆ ಮಾತಾಡೋದು ಅಂತ ಅಷ್ಟೇ ಅರ್ಥ ಅಲ್ಲ. ಮಾತಿನಿಂದ ನೋವಾಗದಂಗೆ ಮಾತಾಡೋದು, ಮಿತವಾಗಿ ಮಾತಾಡೋದು, ಹಿತವಾಗಿ ಮಾತಾಡೋದು, ಸವಿಯಾಗಿ ಮಾತಾಡೋದು. ಮಾತಿನೊಳಗನ ಮಾತು ಜಾಣನ ಮಾತು ಮುತ್ತಿನಂತೆ ಹುದುಕಣೋ ಅಂತ ಮಿತವಚನ ಅಂತ ಹೆಸರಿಟ್ರು. ಆ ಮಗುವನ್ನ ಆನಂದವಾಗಿ ಆ ತಾಯಿ ಅಮೃತಮತಿ ಸಾಕ್ತಾ ಇದ್ದಾಳೆ. ಆ ಪುಟ್ಟ ಮಗುವನ್ನ ನೋಡಿ ರಾಯ ಸತ್ಯೇಂದ್ರ ಚೋಳ ಸಂತೋಷ ಪಡ್ತಿದ್ದಾನೆ. ಇತ್ತ ಮಂತ್ರಿ ಕೂಡ ನನ್ನ ಮಗ ಅರಮನೆಯಲ್ಲಿ ಬೆಳೀತಿದ್ದಾನೆ ಅಂತ ಸಂತೋಷ ಪಡ್ತಿದ್ದಾನೆ. ಹೀಗಿರುವಾಗ ಶಿವಾನುಗ್ರಹದಿಂದ ಶಿಶುಹತ್ಯಾ ದೋಷ ಕಳೆದು ಸತ್ಯೇಂದ್ರ ಚೋಳನ ಪತ್ನಿ ಅಮೃತಮತಿ ಗರ್ಭವತಿಯಾದಳು. ಗರ್ಭವತಿಯಾಗಿದ್ದಾಳೆ. ಸಂತೋಷ, ಆನಂದ. ದಿನ 1 2 3 4 ದರದಲ್ಲಿ ಕಳೆಯಿದಾಗ ಕಾಲ ಆ ತಾಯಿ ಗರ್ಭವತಿ ಆದಳು. ಮೈ ಬಣ್ಣ ಮೆರಗು ಮೂಡಿತು, ದೇಹ ದಷ್ಟಪುಷ್ಟವಾಯಿತು. ಆ ತಾಯಿಯ ಮುಖದಲ್ಲಿ ದಿವ್ಯವಾದ ಕಾಂತಿ ಉತ್ಪತ್ತಿ ಆಯಿತು. ನೋಡಿ, ಜೀವದೊಳಗೊಂದು ಜೀವ ಬಂದಾಗ ಇವೆಲ್ಲ ಆಗ್ತದೆ. ಹೆಣ್ಣುಮಕ್ಕಳು ಗರ್ಭಿಣಿಯರಾದಾಗ ನೋಡ್ಲಿಕ್ಕೆ ಸಂತೋಷ ಆಗ್ತದೆ. ಯಾಕೆ ಅಂದ್ರೆ ಒಂದು ತಾಯಿಯ ಕಳೆ ಮತ್ತೊಂದು ಮಗುವಿನ ಕಳೆ ಎರಡೂ ಒಟ್ಟಾಗ್ತದೆ. 2 ತೇಜಸ್ಸುಗಳು ಆ ತಾಯಿಯ ಮುಖದಲ್ಲಿ ಪ್ರತಿಧ್ವನಿಸುತ್ತೆ. ಆ ಮಗು ಹೊಟ್ಟೆ ಒಳಗೆ ವಿಲ ಅಂತ ಒದ್ದಾಡುತ್ತೆ, ತಾಯಿ ಹೊಟ್ಟೆಗೆ ಒದಿಯುತ್ತೆ. ಮಗುವಿನ ಮಾತನ್ನ ಮನಸ್ಸಲ್ಲಿ ಕೇಳ್ತಾಳೆ ತಾಯಿ. ಮಗುವಿನ ಮಾತು ಅದು ಅಮ್ಮ ಅನ್ನುತ್ತೆ. ಗರ್ಭದಲ್ಲೂ ಕೂಡ ತಾಯಿ ಅಂದ್ರೆ ಸಂವೇದನೆ, ಬಾಯಿ ಬಿಟ್ಟು ಅನ್ನೋದಲ್ಲ, ಅದು ಕರುಳಬಳ್ಳಿಯ ಸಂಬಂಧ ಅಂತಾರೆ. ಅದಕ್ಕೆ ಕರುಳಬಳ್ಳಿಯ ಸಂಬಂಧ ಅಂತ. ಅದಕ್ಕೆ ನಾವು ಹುಟ್ಟದ ಹಬ್ಬ ಮಾಡ್ತೀವಿ ವರ್ಷಕ್ಕೆ. 9ನೇ ತಿಂಗಳಿಂದಾನೇ ಪ್ರಾರಂಭ. ಅದು ಅಣುವಾಗಿ ಉತ್ಪತ್ತಿ ಆದಾಗಿಂದು ಜೀವನೇ ಅದು. ಅದಕ್ಕೆ ಭ್ರೂಣ ಹತ್ಯೆ ಮಹಾಪಾಪ ಅಂತಾರೆ ಜಗತ್ತಲ್ಲಿ. ಅದು ಮಾಡಬಾರ್ದು.
ಹೆಣ್ಣಾಗ್ಲಿ ಗಂಡಾಗ್ಲಿ ಜಗತ್ತೆಲ್ಲ ಸರಿಸಮಾನರು. ನೋಡಿ ಹೆಂಗ್ ಕೂತವ್ರು ಹೆಣ್ಮಕ್ಳು ಮುಂದೆ, ನನ್ನ ಮುಂದೆ ಹೆಂಗ್ ಕೂತವ್ರು ಇಬ್ರು. ಇವನೇ ಎದ್ರಕೋಬೇಕು, ಹೋಯ್ತಿರು ಪುಣ್ಯಾತ್ಮ, ಹಂಗೆ ಕೂತವ್ರು ಅವರಿಬ್ರು. ಹಂಗಿರ್ಬೇಕು. ಎಲ್ಲ ಏನಾಗದ, ಕಾಲಘಟ್ಟ ಬದಲಾವಣೆ ಆಗ್ಬಿಡ್ತೀಗ. ಗಂಡು ಮಗು ಬೇಕು, ಯಾರೋ ಮನೆ ಅಂತಾನೆ. ಯಾವ ಮಗು? ಗಂಡು ಮಗು. ನೀನ್ ಎತ್ತು ಕಣ, ಅದಕ್ಕೆ ಗಂಡು ಮಗು ನೋಡಿ ಅಂತ ಅವನಿರ್ಬೇಕು. ಅಲ್ಲಿಗೆ ಹೆಣ್ಮಗು ಆದ್ರೆ ಕೆಟ್ಟವರು ಜನ ಅಂತ ಭಾವನೆ. ಅದು ಅನಿಷ್ಟ ಪದ್ಧತಿ. ಅದು ಹೆಣ್ಣಾಗಲಿ ಗಂಡಾಗಲಿ ಮನೆಗೆ ನಗುವಾಗಲಿ, ಊರಿಗೆ ಉಪಕಾರಿ ಆಗಲಿ, ಮನೆತನಕ್ಕೆ ಕಲಸಪ್ರಾಯವಾಗಲಿ, ಉತ್ತಮ ವಿದ್ಯಾವಂತರಾಗಲಿ, ಎತ್ತವರ ಕೀರ್ತಿ ಕೆಡಿಸದೆ ಬಾಳಲಿ, ಅದು ಮುಖ್ಯವಾಗುತ್ತೆ. ಅದಲ್ವಾ ಈ ತಾಯಿ ಗರ್ಭಿಣಿ, ಅಮೃತಮತಿ ಸಂತಾನ. ಆ ತಾಯಿಗೆ ಶ್ರೀಮಂತ ಕಾರ್ಯವೆಲ್ಲ ಮುಗಿದು ಒಂದು ದಿನ ಪ್ರಸವ ವೇದನೆ, ವಿಪರೀತವಾದ ವೇದನೆಯಿಂದ ಆ ತಾಯಿ ನರಳುತ್ತಾ ಇದ್ರೆ ಸತ್ಯೇಂದ್ರ ಚೋಳ ಶಿವಮಂದಿರದಲ್ಲಿ ಕುಳಿತು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಶಿವಧ್ಯಾನ ಮಾಡ್ತಿದ್ದಾನೆ. ಪತ್ನಿಗೆ ಹೆರಿಗೆ ಆಗಬೇಕು, ಪತಿಯಾದವನು ಶಿವನ್ ಧ್ಯಾನ ಮಾಡ್ತಾ ಇದ್ದಾನೆ. ಅತ್ತ ಶಿವಾನುಗ್ರಹದಿಂದ ಆ ತಾಯಿ ಅಮೃತಮತಿ ಸೊಗಸಾದ ಸುಂದರವಾದ ಗಂಡು ಮಗುವಿಗೆ ಜನ್ಮವನ್ನಿತ್ತಿದ್ದಾಳೆ. ಆ ಸುಂದರವಾದ ಕಂದನಿಗೆ ಜನ್ಮವಿತ್ತಿದ್ದಾಳೆ ತಾಯಿ. ಒಳವಳವ ಕಣ್ಗಳು, ಬಂಗಾರದಂತ ಮೈಬಣ್ಣ, ಎಳೆಬಾಳೆ ಸುಳಿಯಂತ ಕೈಕಾಲುಗಳು. ಆ ಮಗುವಿನ ಅಲಂಕಾರ ಸೌಂದರ್ಯ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಆನಂದ ತುಂಬೋಯ್ತು ಅರಮನೆಯಲ್ಲಿ, ಆನಂದವಾಯಿತು ನಗರ. ಸತ್ಯೇಂದ್ರ ಚೋಳನ ಆಪುರ, ಆನಂದವಾಯಿತು ನಗರ. ಸಿಡಿದವು ಸಿಡಿ ಮತ್ತು ಗಗನದಲ್ಲಿ, ಸಿಡಿದವು ಸಿಡಿ ಮತ್ತು ಗಗನದಲ್ಲಿ, ಬಾಣ ಬಿರುಸುಗಳು ಆರಿದವ. ಬೀದಿ ಬೀದಿಯಲ್ಲಿ ಸಿಹಿ ಹಂಚಿಕೆ, ಬೀದಿ ಬೀದಿಯಲ್ಲಿ ಸಿಹಿ ಹಂಚಿಕೆ, ಸಡಗರ ತುಂಬಿತು ಧರ್ಮಾವತಿತ, ಸಡಗರ ತುಂಬಿತು ಧರ್ಮಾವತಿತ. ಆನಂದಮಯವೀ ಸಂತಸದಾಕ್ಷಣ ಅಮೃತಮತಿಯ ಮಂದಿರದಿ. ಆನಂದಮಯವಾದ ವಾತಾವರಣ. ಆ ಅಮೃತಮತಿ ಸಂತೋಷ ಪಡ್ತಿದ್ದಾಳೆ. ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟು. ಏನು ಬಾಣ ಬಿರುಸುಗಳು ಗಗನ ಮುಟ್ಟಿದವು, ಸಿಡಿಮದ್ದುಗಳು ದಳದಳನೆ ಸಿಡಿದವು, ಸಿಹಿ ಹಂಚಿಕೆ ಆಗ್ತಾ ಇದೆ. ಅಯ್ಯೋ ನಮ್ಮ ರಾಜನಿಗೆ ಪುತ್ರೋತ್ಸವ, ಪುತ್ರೋತ್ಸವ. ಎಲ್ಲರೂ ಆನಂದ ಪಟ್ರು, ಸಂತೋಷ ಪಟ್ರು. ಮಗು ಆದ್ರೆ ಸಂತೋಷ ಆಗತ್ತೆ, ಮಕ್ಕಳು ಒಳ್ಳೆಯವರಾದ್ರೆ ಸಂತೋಷ ಆಗತ್ತೆ, ಮಕ್ಕಳು ಎತ್ತವರು ಕೀರ್ತಿ ಉಳಿಸಿದ್ರೆ ಸಂತೋಷ ಆಗತ್ತೆ, ಮಕ್ಕಳಿಂದ ಆನಂದ ಆಗ್ತದೆ, ಮಡದಿಯಿಂದ ಆನಂದ ಆಗ್ತದೆ, ಮನೆ ಕಟ್ಟಿದ್ರೆ ಆನಂದ ಆಗ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಶಿವನಾಮ ಸ್ಮರಣೆಯೂ ಆನಂದ ಕೊಡುತ್ತದೆ. ಯಾಕೆಂದ್ರೆ ಇವತ್ತು ಮಾತು ಕೇಳೋ ಮಗ ನಾಳೆ ತಿರುಗಿ ಮಾತಾಡಬಹುದು, ಇವತ್ತು ಗೌರವ ಕೊಡೋ ಪತ್ನಿ ನಾಳೆ ಬೈಬಹುದು. ಯಾಕೆಂದ್ರೆ ಹಿಂಗೆ ಇರೋದಿಲ್ಲ ನಮ್ಮ ದೇಹ. ದೇಹ ಚೆನ್ನಾಗಿದ್ದಾಗ ಅಲ್ಲಿ ಅಪ್ಪ ಬರ್ತಿದ್ರೆ ಮಗ ಏನ್ ಮಾಡ್ತಾನೆ, ಅಯ್ಯೋ ಅಪ್ಪ ಬತ್ತವನೆ ಅಂತ ಓಡ್ಬಿಡ್ತಾನೆ ಆ ಕಡೆ. ಹೆಂಡತಿ ಅಂತಾಳೆ, ಅಯ್ಯೋ ನಮ್ಮ ಯಜಮಾನರು ಬತ್ತವ್ರೆ, ಆಕೆನೂ ಓಡ್ತಾಳೆ. ವಯಸ್ಸಾದ್ಮೇಲೆ ಓಡಾರಪ್ಪ ಅವರು. ಮುದುಕ ಕೂತ್ಕೊಂಡ್ ಮೂಲೆಯಲ್ಲಿ ಅಯ್ಯ 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 ಅಯ್ಯೋ ಅಂದ್ರೆ, ಮಗ ಒಂಚೂರು ಕೈ ಹಿಡ್ಕಪ್ಪ, ಯಾಕ ಅಂತಾನೆ ಅವನು. ಒಂಚೂರು ರೀಸಸ್ ಮಾಡ್ಬೇಕನೋ, ಈಗ ಅರ್ಧ ಗಂಟೆಲಿ ಕರ್ಕೋದ್ನಲ್ಲ ನೀನ್ ನೆಗದ್ ಬಿದ್ದೋಗ, ಕೈ ಬೇರೆ ಹಿಡ್ಕೊ ಅಂತೀಯಲ್ಲೋ ಅಂತ. ಹೆಂಡತಿ ಅಂತಾಳೆ, ಏನ್ಲ ಒಂದು ರಾಗ ನಿಮ್ಮ ಅಪ್ಪಂದು, ಕಟ್ಕೊಂಡಾಗಿಂದು ಇದೇ ಆಗೋಯ್ತು ಕಣಪ್ಪ ನಿನ್ ರಾಗ ನನಗೆ. ಅದಕ್ಕೆ ಕೇಳಿದ್ರು ದೊಡ್ಡವರು, ತನುವಿನಲ್ಲಿ ಚೈತನ್ಯವಿರುವ ತನಕ ಮನೆಯವರೆಲ್ಲ ಗಡಗಡಗಡನೆ ನಡುಗುವರು.
ತನುವಿನ ಚೈತನ್ಯ ಕುಗ್ಗಿದಾಕ್ಷಣ ಈ ಮುದುಕನ ಗೊಣಗಾಟ ಸಾಕು ಸಾಕೆನ್ನುವರು. ದೇಹದಲ್ಲುಂಟೆ ಫಲಪುರುಷಾರ್ಥ. ದೇಹಕ್ಕೆ ಬೆಲೆ ತಗಂತಿದ್ರೆ ಪ್ರಯೋಜನ ಇಲ್ಲ. ಅದು ಎದುರಿಸಿ ಎಷ್ಟು ದಿವಸ ಬಾಳೋದು ನಾವು. ನಮ್ ಕಂಡ್ರೆ ಊರೇ ಕಡ ಕಡ ನಡುಗ್ತದೆ ಅಂದ್ರೆ ಎಲ್ಲಿ ತನಕ ನಡಕದಪ್ಪ? ನಿನ್ ದೇಹದಲ್ಲಿ ಬಲ ಇರೋ ತನಕ ನಡುಗ್ತದೆ. ನನ್ನ ಕಂಡ್ರೆ ಊರೇ ಗೌರವ ಕೊಡ್ತದೆ ಅಂದ್ರಿ, ಅದು ಸತ್ ಮೇಲೂ ಬರ್ತದೆ ಹಿಂದೆ ಗೌರವ. ತುಂಬಾ ಮಾತಾಡ್ತಾರೆ ಕೆಲವು ಊರಲ್ಲಿ. ಅಣ್ತಮ್ಮ, ನಮ್ ಚಿಕ್ಕಪ್ಪ, ನಮ್ ದೊಡ್ಡಪ್ಪ ಯಾವಾಗ ಗ್ರಾಮ ಪಂಚಾಯತಿ ಓಟ್ ನಾಳಕ್ಕೆ ಅಂತ. ಅದಾದ ವಾರ ಆದ್ಮೇಲೆ ಪಾಪ ಯಾರೋ ಬರ್ಬೇಕು ಕರ್ಕೊಂಡೋಗಿ ಆಸ್ಪತ್ರೆಗೆ. ಯಾವ ಅಣ್ತಮ್ಮನೂ ಇಲ್ಲ, ಚಿಕ್ಕಪ್ಪನ ಮಗನೂ ಇಲ್ಲ, ದೊಡ್ಡಪ್ಪನ ಮಗನೂ ಇಲ್ಲ. ಸ್ವಾರ್ಥಕ್ಕೆ ಅಲ್ಲ ಸಂಬಂಧ ಇರೋದು, ಸ್ವಾರ್ಥಕ್ಕಲ್ಲ ಸಂಬಂಧ ಇರೋದು. ಸಂಬಂಧ ಇರೋದು ದುಃಖ ದುಮ್ಮಾನದಲ್ಲಿ ಭಾಗಿಯಾಗ್ಲಿಕ್ಕೆ, ನಮ್ಮ ಸಂತೋಷ ದ್ವಿಗುಣಗೊಳ್ಳಿಕ್ಕೆ. ಅದಕ್ಕೆ ಸಂಬಂಧ ಇರೋದು. ಓಟು ತುಚ್ಕೊಳಕಲ್ಲ ಸಂಬಂಧ ಬೇಕಿರೋದು. ನಮ್ಮಣ್ಣ ತಮ್ಕೆ ಏನ್ ಅನ್ಕೊಂಡ್ಬಿಟ್ಟಿದ್ದೀ ಇಲ್ಲಿ? ಎಲೆಕ್ಷನ್ ನಿಂತ್ರೆ ನಾವೇ ಗೆಲ್ಲೂರು. ಬರೀ ಸಂಖ್ಯೆ ನೆಚ್ಕೊಂಡೆ ದುರ್ಯೋಧನ ನಾಶ ಆಗಿರೋದು ಜಗತ್ತಲ್ಲಿ. 11 ಅಕ್ಷೋಣಿ ಮಡಿಕಂಡ್ ಕುಂತಿದ್ದ ಅವನು. ಧರ್ಮರಾಜ್ 7 ಅಕ್ಷೋಣಿ ಇಟ್ಕೊಂಡಿದ್ರು. ಎದುರು ಬದ್ರು ಸೈನ್ಯ ನಿಂತವೆ ಆ ಕಡೆ ಈ ಕಡೆ. ಕುರುಕ್ಷೇತ್ರ ದಿವಸ, ಮೊದಲನೇ ದಿವಸ. ಒಂದ್ ಕಡೆ ಧರ್ಮರಾಯ, ಒಂದ್ ಕಡೆ ದುರ್ಯೋಧನ. ದುರ್ಯೋಧನದಿಂದ 11 ಅಕ್ಷೋಹಿಣಿ, ಧರ್ಮರಾಯ ನಿಂಚರು 7 ಅಕ್ಷೋಹಿಣಿ ಹಿಂಭಾಗ ನಿಂತಿದೆ. ಕರ್ಣ ನೋಡ್ದ, ಈ ಕಡೆ ದುರ್ಯೋಧನ ಮುಖ ನೋಡ್ದ, ಆ ಕಡೆ ಧರ್ಮರಾಯನ ಮುಖ ನೋಡ್ದ. ದುರ್ಯೋಧನ ಮುಖ ಸಂಪೂರ್ಣವಾಗಿ ಕಳೆ ಗುಂದೋಗದೆ, ಸಪ್ಪಗಿದಾನ ಅವನು. ಧರ್ಮರಾಯನ ಮುಖದಲ್ಲಿ ತೇಜಸ್ಸು, ನಗು, ಸಂತೋಷ. ಕರ್ಣ ಕೇಳ್ದಪ್ಪ, ದುರ್ಯೋಧನ ಯಾಕಪ್ಪ ಏನೋ ಯೋಚನೆ ಮಾಡ್ತಿದ್ದೀನಿ ನೀನು? ನೋಡಲ್ಲಿ, ನೋಡಿ ಎಷ್ಟು ನಗ್ನಗ್ತಾ ಇದ್ದ ಧರ್ಮರಾಯ. ಅಲ್ಲ ಕಣಯ್ಯ, ನಿನಗೇನ್ ಸಮಸ್ಯೆ? ನಿನಗೇನಪ್ಪ ಸಮಸ್ಯೆ? ಅಲ್ಲ, ನಿಜವಾಗ್ಲೂ ದುಃಖ ಮಾಡಬೇಕಿರೋನೆ ಧರ್ಮರಾಯ. ಯಾಕೆ ಅಂದ್ರೆ ಸಂಖ್ಯೆ ಕಡಿಮೆ ಇರೋದು 7 ಅಕ್ಷೋಹಿಣಿ ಅಷ್ಟೇ. ಅಲ್ಲಿ ನಾವೆಷ್ಟು ಜನ ಇದ್ದೀವಿ? 11 ಅಕ್ಷೋಹಿಣಿ. ಪಿತಾಮಹ ಭೀಷ್ಮ, ಗುರುದ್ರೋಣ, ಗುರುಪುತ್ರ ಅಶ್ವತ್ಥಾಮ, ಅಪ್ರತಿಮ ಬಿಲ್ಲುಗಾರನಾದ ಕೃಪಾಚಾರ್ಯ, ನಿನ್ನ ಸಹೋದರ ಸಿಂಹ ಬಲಶಾಲಿಯಾದ ದುಶ್ಯಾಸನ, ಶಲ್ಯ. ಎಷ್ಟು ಜನ ಇದಾವಪ್ಪ ನಾವು? ನೀನ್ಯಾಕೋ ದುಃಖ ಮಾಡ್ತಿದ್ದಿ? ಅದಕ್ಕೆ ಧರ್ಮರಾಯರು ಹೇಳ್ತಿದ್ದಾರೆ, ಕರ್ಣ, ಆ ದುರ್ಯೋಧನ ಹೇಳ್ತಿದ್ದಾನೆ, ಕರ್ಣ ನೀನು ಜನಗಳನ್ನ ಲೆಕ್ಕ ಹಾಕ್ತಿದ್ದಿ, ನಾನು ಮನಗಳನ್ನ ಲೆಕ್ಕ ಹಾಕ್ತಾ ಇದ್ದೀನಿ. ಕರ್ಣ ಅಂತಾನೆ, ಮನ ಲೆಕ್ಕ ಹಾಕ್ತಿದ್ಯಾ? ಏನ್ ಮನ್ಸ್ ಲೆಕ್ಕ ಹಾಕ್ತಿದ್ಯಾ? ಅಯ್ಯ, ಆ ಧರ್ಮರಾಯನಿಂದ ನಿಂತವರೆಲ್ಲ 7 ಅಕ್ಷೋಹಿಣಿ ಸೈನ್ಯ. ಆ ಜನ ಮತ್ತು ಮನ, ಅವರು ಮತ್ತು ಅವ್ರ ಮನ್ಸೆಲ್ಲ ಅವನ ಕಡೆ ಅದೇ. ಅದಕ್ಕೆ ಅವನಿಗೆ ಸಂತೋಷ ಅದೇ. ಈ ನನ್ನಿಂದ ನಿಂತವರೆಲ್ಲ 11 ಅಕ್ಷೋಹಿಣಿ ಸೈನ್ಯ. ಇವರಲ್ಲಿ ಅರ್ಧ ಜನ ನನ್ನ ಕಡೆ ಅವರೇ, ಅರ್ಧ ಜನ ಅವನ ಕಡೆಗೆ ಅವರೇ. ಅದಕ್ಕೆ ನಂಗೆ ಭಯ ಆಗ್ತದೆ ಅಂತ. ಅಲ್ಲಿಗೆ ಕೇವಲ ದೇಹ ನಿಂತ್ರ ಆಗೋದಿಲ್ಲ, ಪಕ್ಕದಲ್ಲಿ ಮನಸ್ಸು ನನ್ನ ಪಕ್ಕ ನಿಲ್ಲಬೇಕು. ಅದು ಬಹಳ ಮುಖ್ಯ. ಹಾಗೆ ಸಂತೋಷ ಯಾರಿಂದ? ಪುತ್ರನಿಂದ ಸಂತೋಷ. ಯಾರಿಗೆ? ಧರ್ಮಾವತಿ ನಗರದ ಅರಸು ಸತ್ಯೇಂದ್ರ ಚೋಳನಿಗೆ ಪುತ್ರೋತ್ಸವ. ಆ ಮಗುವಿಗೆ ನಾಮಕರಣ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರಜ್ಞರು ಸೇರಿದರು. 12 ದಿವಸ ಕಳೆದ ಮೇಲೆ, ಸೂತ ಕರ್ಮಾದಿಗಳು ಮುಗಿದ ಮೇಲೆ ಆ ಮಗುವಿಗೆ ನಾಮಕರಣ ಮಾಡ್ತಿದ್ದಾರಪ್ಪ. ಶಿವಾಂಶ ಸಂಭೂತ ಈ ಕಂದ ರಾಜನಾಗಿರುವುದರಿಂದ, ಶಿವನ ಕಳೆ ಇರುವುದರಿಂದ, ಶೇಖರ ಚಂದಿರನ ಬಿಂಬವನ್ನೋಲುವನಾದ್ದರಿಂದ ಇವನಿಗೆ ರಾಜಶೇಖರ ಎನ್ನುವ ನಾಮವ ಇಡು ಎಂದರು ಆ ಕ್ಷಣದೋಟ. ರಾಜಶೇಖರ ಎನ್ನುವ ನಾಮವ ಇಡು ಎಂದರು ಆ ಕ್ಷಣದೋಟ. ರಾಜಶೇಖರ ಎಂಬ ನಾಮಾಂಕಿತ, ರಾಜಶೇಖರ ಅನ್ನೋ ನಾಮಾಂಕಿತ ಆ ಹೆಸರನ್ನಿಡ್ತಿದ್ದಾರೆ. 2 ಮಕ್ಕಳು ದತ್ತು ತೆಗೆದುಕೊಂಡ ಮಿತವಚನ, ಸ್ವಂತ ಉದರದಲ್ಲಿ ಜನಿಸಿದ ನಂತರ ರಾಜಶೇಖರ. 2 ಮಕ್ಕಳನ್ನ ಆ ತಾಯಿ ಒಂದೇ ಭಾವನೆಯಿಂದ ನೋಡ್ತಿದ್ದಾಳೆ. ಅಂಬೆಗಾಲಿಡುತ್ತ ಅಮ್ಮ ಎನ್ನುತ್ತ ಆ ಮಕ್ಕಳ ಸಂತೋಷ. ಮಕ್ಕಳಿದ್ದಾಗ ಆ ತಾಯಿಗೆ ಏನ್ ಸಂತೋಷ ಆಗ್ತದೆ? ಆ ತಾಯಿಗೆ ಆನಂದ ಭೈರವಿ ಆಗ್ತಾ